ಇವತ್ತಿನ ವಿಶೇಷ ಗ್ರೀನ್ ಮಟನ್ ಚಾಪ್ಸ್ ಮಾಡೋದೆಗೆ ನೋಡೋಣ ಬನ್ನಿ. ವಾವ್, ಸೂಪರ್ ಆಗಿದೆ, ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ ಇಡ್ಲಿ ಮತ್ತು ಚಾಪ್ಸ್. ಒಂದು 1/4 kg ಕುರಿ ಮಟನ್ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿ ತೊಳೆದ್ಬಿಟ್ಟು ಈಗ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಅರಿಶಿನ, ಉಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಫಸ್ಟ್ ತೊಳೆದಿಡ್ತೀವಲ್ಲ, ಆ ನೀರು ಫುಲ್ ಡ್ರೈ ಆಗಬೇಕಿದು. ಸ್ವಲ್ಪ ಮಟನ್ ತಂಗೆ ಒಂಚೂರು ಸೈಡ್ಗೆ ನೆಂಚ್ಕೊಳಕ್ಕೆ ಮಾಡೋಣ ಅಂದ್ಬಿಟ್ಟು ಮಟನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನೀರೆಲ್ಲ ಹೋಗ್ಬೇಕು ಫಸ್ಟು, ಹಸಿ ನೀರು. ಗ್ರೀನ್ ಮಟನ್ ಚಾಪ್ಸ್ ಮಾಡೋಣ ಅಂತ ಆಸೆ ಆಗಿದೆ. ಅದಕ್ಕೆ ಸ್ಪೆಷಲಾಗಿ ಇವತ್ತು ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿದ್ರೆ ಟೇಸ್ಟ್ ಚೇಂಜ್ ಬೇಕಲ್ಲ, ಅದಕ್ಕೆ ಗ್ರೀನ್ ಮಟನ್ ಚಾಪ್ಸ್ ನಾನು ಈಗ ಮಾಡಲಿಕ್ಕೆ ಹೋಗ್ತಾ ಇರೋದು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈಗ ನೋಡಿ, ಇದು ಡ್ರೈ ಆಗಿದೆ. ಈಗ ತೊಳೆದು ಹಾಕ್ಕೊಂಡಿರ್ತೀವಲ್ಲ, ಅದರ ನೀರು ಡ್ರೈ ಆದಮೇಲೆ ಈ ಥರ ಫುಲ್ ಡ್ರೈ ಆಗಬೇಕದು. ಉಪ್ಪು ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಇದು ಬೇಯಬೇಕು ಇವಾಗ. ಈಗ ನೋಡಿ, 1/4 kg ಮಟನ್ ತೊಗೊಂಡಿದ್ದೀನಲ್ಲ, ಅದು ಬೇಯಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಚಾಪ್ಸ್ಗೆ ಮಸಾಲೆ: ಸಾಂಬಾರು ಸೊಪ್ಪು, ಈರುಳ್ಳಿ, ಪುದೀನ, ಗೋಡಂಬಿ, ಹಸಿಮೆಣಸಿನ್ಕಾಯಿ ಎಷ್ಟು ನಿಮ್ಮ ಖಾರಕ್ಕೆ ತಕ್ಕಷ್ಟು, ಶುಂಠಿ, ಕರಿಮೆಣಸು ಇಲ್ಲ ಉಂಡೆ ಮೆಣಸು ಅಂತಾರೆ, ಚಕ್ಕೆ, ಬೆಳ್ಳುಳ್ಳಿ, ಲವಂಗ, ಬಾದಾಮಿ, ಸಾಂಬಾರು ಸೊಪ್ಪು. ನೋಡಿ, ಇಷ್ಟನ್ನು ಹಾಕಿ ನಾವಿವಾಗ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಚಾಪ್ಸ್ ತಿನ್ನೋಣ ಅನ್ನಿಸ್ತು, ಅದಕ್ಕೆ ಇವತ್ತು ಚಾಪ್ಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಅದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿಗೆ ಇದು ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ತಿದ್ದೀನಿ. ಮಟನ್ ಚೆನ್ನಾಗಿ ಬೆಂದಿದೆ ಕುಕ್ಕರಲ್ಲಿ. ಈಗ ಇಲ್ಲೊಂದು ಒಗ್ಗರಣೆ ಹಾಕೋಣ. ಜಾಸ್ತಿ ಎಣ್ಣೆ ಬೇಡ, ಮಟನಲ್ಲಿ ಫ್ಯಾಟ್ ಇದೆ. kg ಮಟನ್ ತೊಗೊಂಡಿದ್ದು ನೋಡಿ, ಚೆನ್ನಾಗಿ ಬೆಂದಿದೆ ಮಟನ್. ಮಟನಲ್ಲಿ ತುಂಬ ಥರ ಒಂದೇ ಥರ ಮಾಡ್ಕೊಂಡು ತಿಂತಾಯಿದ್ರೆ ಇಷ್ಟ ಆಗಲ್ಲ. ಅದರಿಂದ ಟೇಸ್ಟ್ಗಳು ತಿನ್ನೋಕ್ಕೊಂದೊಂಥರ ಚೇಂಜ್ ಆಗ್ತಾ ಇರಬೇಕು, ಆವಾಗ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ವೆರೈಟಿಗಳು ಚೇಂಜ್ ಆದರೆ ಚೆಂದ ಅಲ್ಲ. ದೇವ್ರು ನಮ್ಗೆ ಆಯುಷ್ಕಾಲ ಕೊಡೋ ತನಕ, ಕೊಟ್ಟಿರೋ ತನಕ ತಿನ್ನಬೇಕು. ನೋಡಿ, ಈಗ ಫ್ರೈ ಆಗಿದೆ ಈರುಳ್ಳಿ. ಈಗ ನಾವು ಆಡಿಸಿದ್ವಲ್ಲ ಚಾಪ್ಸ್ ಮಸಾಲೆ, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಿದು, ಹಸಿ ವಾಸನೆ ಹೋಗಬೇಕು. ಬೆಳ್ಳುಳ್ಳಿದು, ಶುಂಠಿದು ನೋಡಿ, ಅದೆಲ್ಲ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಚೆನ್ನಾಗಾಗಿದೆ. ಈಗ ಬೆಂದಿರುವಂಥ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಂದಿರುವಂಥ ಮಟನ್ನ ಅದರೊಳಗೆ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕೀಗ.
ಚೆನ್ನಾಗಿ ಕುದಿಬೇಕೀಗ. ಕಲರ್ಫುಲ್ಲಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ವಾವ್, ಸೂಪರ್ ಅಂತಾಳೆ ನಮ್ಮ ಪಾಪು. ಇದ್ರೆ ಅಮ್ಮಚ್ಚಿ ಸೂಪರ್ ಅಂತಾಳೆ. ಉಪ್ಪು ಬೇಯುವಾಗಲೇ ಹಾಕಿದ್ದೀವಿ ನೋಡಿ. ಮಟನ್ ಚಾಪ್ಸ್ ರೆಡಿಯಾಗಿದೆ. ಕುರಿ ಮಟನ್ ಚಾಪ್ಸ್ ರೆಡಿ ಟು ಸರ್ವ್. ಅಷ್ಟೇ, ಖೇಲ್ ಖತಮ್, ನಾಟಕ ಬಂದು ನೋಡಿ. ಚೆನ್ನಾಗಾಗಿದೆ. ಈಗೇನು ಮಾಡಬೇಕು, ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಬೇಕು ಅದಕ್ಕೆ ನೋಡಿ. ನಿಂಬೆಹಣ್ಣು ಹಿಂಡಬೇಕು. ನೋಡಿ ಚೆನ್ನಾಗಾಗಿದೆ. ಲಾಸ್ಟ್ಗೆ ಹೆಸರು ಹೇಳೋದು ಗ್ರೀನ್ ಮಟನ್ ಚಾಪ್ಸ್ ರೆಡಿಯಾಗಿದೆ ನೋಡಿ. ಚೆನ್ನಾಗೆಲ್ಲ ಈಗ ಮುಚ್ಚಿಡೋಣ. ಓಕೆ, ಒಂದೆರಡು ನಿಮಿಷ ಕುದೀಲಿ. ಇಡ್ಲಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಇಡ್ಲಿ. ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿ ತಿನ್ನುವ ಬನ್ನಿ. ಇಡ್ಲಿ ನೋಡಿ ಫುಲ್ ರೆಡಿಯಾಗಿದೆ. ಚಾಪ್ಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಡಿ. ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ. ಓಕೆನಾ? ನನಗೆ ತುಂಬ ಆಸೆ ಆಗ್ತಾಯಿದೆ, ತಿಂತೀನಿ. ಯಾರೂ ನನಗಿದು ಮಾಡಬೇಡಿ. ಸವಿಯೋಣ, ಎಂಜಾಯ್ ಮಾಡೋಣ. ನೋಡಿ ಎಷ್ಟು ಸೂಪರಾಗಿದೆ. ಚಾಪ್ಸಲ್ಲಿ ಇಡ್ಲಿ ತಿಂತಾಯಿದ್ರೆ ಹಾ ತಿನ್ನೋಣ ಅನಿಸುತ್ತೆ. ಸೂಪರಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿದೆ. ತುಂಬ ಚೆನ್ನಾಗಿದೆ. ಫುಲ್ ಟೇಸ್ಟ್. ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಇಡ್ಲಿ ನೋಡಿ. ಇಲ್ಲಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಗೊತ್ತಾ? ಬಿಸಿ ನಂಗೆ ಮುಟ್ಟಕ್ಕೆ ಆಗ್ತಿಲ್ಲ. ಬಿಸಿ ಮುಟ್ಟಕ್ಕಾಗ್ತಾಯಿಲ್ಲ. ವಾವ್, ಬನ್ನಿ ತಿನ್ನೋಣ, ಸವಿಯೋಣ. ಗ್ರೀನ್ ಮಟನ್ ಚಾಪ್ಸ್. ಸೂಪರಾಗಿದೆ. ನನಗಂತೂ ಬಿಸಿಗೆ ಮುಟ್ಟಕ್ಕೆ ಆಗ್ತಾಯಿಲ್ಲ. ಇಡ್ಲಿನೂ ಸೂಪರಾಗಿದೆ. ತಿನ್ನೋಣ, ಮಟನ್ ತಿನ್ನೋಣ. ತುಂಬ ಚೆನ್ನಾಗಿ ಬೆಂದಿದೆ, ಹದವಾಗಿ ಎಲ್ಲ ಚೆನ್ನಾಗಿದೆ. ಸೂಪರ್.